ತರಕಾರಿ ಇದ್ರೇ ಒಂಥರ ಯೋಚನೆ, ತರಕಾರಿ ಇಲ್ಲ ಅಂದ್ರೇ ಒಂಥರ ಯೋಚನೆ, ಏನು ಅಡುಗೆ ಮಾಡೋದು ಅನ್ನೋದು ಇನ್ನೊಂದು ಕಡೆ ತುಂಬ ಯೋಚನೆ ಅಂತಲೇ ಹೇಳ್ಬೋದು. ಸೊ ಈ ರೆಸಿಪಿ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ, ಹಂಗಾಗಿ ಈ ರೆಸಿಪಿನ ಇವತ್ತು ಮಾಡ್ತಾಯಿದ್ದೀನಿ. ತರಕಾರಿ ತೊಗೊಂಡು ಬಂದಿದ್ರು ಹಂಗಾಗಿ. hello friends, welcome back to my channel Chara Cooking Vlogs. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಚಳಿ ಇರೋದ್ರಿಂದ ನಿಮಗೆ ಗೊತ್ತಾಗ್ತಿದೆ ನನ್ನ ವಾಯ್ಸಲ್ಲೇ. ಸೊ ಶೀತ ಹಾಗೆಯೇ ಸ್ವಲ್ಪ ಗಂಟ್ಲು ನೋವು ಕೂಡ ಆಗಿತ್ತು. ಹಂಗಾಗಿ ಕಷಾಯನ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಮಾಡ್ಕೊತಿದ್ದೀನಿ. 1 ಲೋಟ ಬಿಸಿ ನೀರಿಗೆ 3 ಲವಂಗನ ಹಾಕ್ಕೊಂಡು 1-2 ಇಂಚಷ್ಟು ಶುಂಠಿನ ಹಾಕ್ಕೊತಿದ್ದೀನಿ. ಹಾಗೆಯೇ 1 ಪೀಸ್ ಚಕ್ಕೆನ ಹಾಕ್ಕೊತಿದ್ದೀನಿ. ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಗಂಟ್ಲು ನೋವಾಗಿರ್ಬೋದು, ಶೀತ ಆಗಿರ್ಬೋದು. ಸೊ ನಾನು ಮೊನ್ನೆ ಒಂದು ಮಿನಿ ವ್ಲಾಗಲ್ಲಿ ನಾನು ನಿಮಗೆ ಇದನ್ನ ಶೇರ್ ಮಾಡಿದ್ದೆ. ಸೊ ಏನಪ್ಪ ಅಂತಂದರೆ ಶುಂಠಿ ಹಾಗೆಯೇ ಲವಂಗ ಚಕ್ಕೆ ಇಷ್ಟನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು 1 ಲೋಟ ನೀರನ್ನ ಅರ್ಧ ಲೋಟ ನೀರಾಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಕುಡಿಯೋದ್ರಿಂದ ನಮಗೆ ಗಂಟ್ಲು ನೋವು ನಿಜವಾಗ್ಲೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನನಗೆ ಅದು ಕಡಿಮೆ ಆಗಿದೆ. ಸೊ ನನಗೆ ರಿಸಲ್ಟ್ ಕೂಡ ಸಿಕ್ಕಿದೆ, ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಶೀತ ಇದೆ ಪ್ಲೀಸ್ ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಟಿಫನ್ಗೆ ಅಂತೇಳಿ ಮೆಂತೆ ಮತ್ತು ಹಾಗೆಯೇ ಜೀರಿಗೆನ ಯೂಸ್ ಮಾಡಿ ನಾನು ಮನೆಯಲ್ಲೇ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಸೊ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನಿಮಗೂ ಕೂಡ ಇಷ್ಟ ಆಗ್ಬೋದು, ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಬೇಗ ಆಗೋವಂಥ ತಿಂಡಿ ಪುಳಿಯೋಗರೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಮಾಡೋ ಥರ ಪುಳಿಯೋಗರೆ ಪೌಡರ್ಗಿಂತ ಇನ್ನೂ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗ್ಬೋದು. 1-2 ಟೇಬಲ್ ಸ್ಪೂನಷ್ಟು ಮೆಂತೆ ಹಾಗೆಯೇ 1-2 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಬೇಡ ಅಂದರೆ ಮೆಂತೆನ ಸ್ವಲ್ಪ ಸ್ಕಿಪ್ ಮಾಡ್ಕೊಂಬಿಡಿ, ಓಕೆನಾ. 1 ಸ್ಪೂನ್ ಹಾಕ್ಕೊಂಡು 2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಈ ಥರನೂ ಮಾಡ್ಕೊಬೋದು. ಸೊ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಚೆನ್ನಾಗಿ ಹುರ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಸೊ ನಮಗೆ ಅದು ಕೈ ಅಂಶ ಕಡಿಮೆ ಆಗುತ್ತೆ. ಸೊ ಟೇಸ್ಟ್ ಕೂಡ ಇನ್ನೊಂದು ಥರ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಇಷ್ಟೇ ಇರೋದು ಅಲ್ವಾ, ಹಾಗಾಗಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳೋದಕ್ಕಿಂತ ಹಾಗೆಯೇ ನಾನು ಮನೇಲಿ ಕುಟ್ಟಣಿಗೆ ಇತ್ತಲ್ವ, ಸೊ ಇದರಲ್ಲೇ ಕುಟ್ಕೊಂಡ್ಬಿಡೋಣ, ತುಂಬ ಚೆನ್ನಾಗಿ ಕುಟ್ಕೊಬೋದು ಅಂತೇಳಿ ಕುಟ್ಕೊತಿದ್ದೀನಿ. ಇದನ್ನು ನಯಸ್ಸಾಗಿ ಕುಟ್ಕೊಂಡು ಸೊ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣ ತೊಗೊಂಡಿದ್ದೀನಿ. ಈ ಹುಣಸೆಹಣ್ಣ ನೀರಲ್ಲಿ ಹಾಕಿ ನೆನೆಯಕ್ಕೆ ಇಟ್ಕೊಳ್ಳೋಣ. ಸೊ ಹಾಗೆಯೇ ಒಗ್ಗರಣೆಗೆ ಅಂತೇಳಿ ನಾನಿಲ್ಲಿ ಎಣ್ಣೆ ತೊಗೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಒಣಮೆಣ್ಸಿನ್ಕಾಯಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲಿ ಖಾಲಿ ಆಗಿತ್ತು ನಮ್ಮ ಮನೇಲಿ, ನಾನು ಮತ್ತೆ 6 ಅಂಗಡಿಗೆ ಹೋಗ್ತಾರೆ, ಟೈಮ್ ಕೂಡ ಆಗೋಗ್ಬಿಟ್ಟಿದೆ ತಿಂಡಿ ಮಾಡೋಕ್ಕೆ ಅಂತೇಳಿ. ಸೊ ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಂಡು ಮಾಡ್ಕೊತಿದ್ದೀನಿ. ಇಲ್ಲಿ ಒಂದು ಕಡಾಯಿನ ಬಿಸಿಗೆ ಇಟ್ಕೊಂಡು ಸೊ ಎಣ್ಣೆನ ಹಾಕ್ಕೊತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊತೀನಿ. ಸೊ ಇವಾಗ ಎಣ್ಣೆನ ಬಿಸಿಗೆ ಇಟ್ಕೊಂಡು ಅದಾದ ನಂತರ ನಾನು ಎಣ್ಣೆ ಬಿಸಿಯಾದ ನಂತರ ಕಡಲೆಬೇಳೆನ ಹಾಕ್ಕೊತಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಹಾಗೆಯೇ 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ. ಕಡಲೆಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಕಡಲೆಬೀಜ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಕಡಲೆಬೇಳೆ ಮತ್ತು ಸಾಸಿವೆನ ಹಾಕ್ಕೊಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ಕೊಬೇಕು. ಇದು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಒಂದ್ಸಲ ಟ್ರೈ ಮಾಡಿ. ನಾನು 1-2 ಸಲ ರೆಸಿಪಿನ ಶೇರ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಮಗೆ ಆದಷ್ಟು ಈರುಳ್ಳಿನ ಎಷ್ಟು ಫ್ರೈ ಮಾಡ್ಕೊತೀವೋ, ಯಾವುದೇ ರೆಸಿಪಿ ಆಗಿರ್ಬೋದು, ನಾನು ನಿಮ್ಮ ಜೊತೆ ಅದನ್ನೇ ಶೇರ್ ಮಾಡ್ಕೊಳ್ಳೋದು ಯಾವಾಗ್ಲೂ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಒಂದ್ಸಲ ಟ್ರೈ ಮಾಡಿದ್ದೆ ಫ್ರೆಂಡ್ಸ್, ನನಗೆ ಅಷ್ಟು ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಕೊಟ್ಟಿದ್ದರು, ನಿಜವಾಗ್ಲೂ ಚೆನ್ನಾಗಿತ್ತು. ನನಗಿಷ್ಟ ಆಗಿ ನಾನೇ ಕೇಳ್ಕೊಂಡು ಟ್ರೈ ಮಾಡಿದೆ, ನಿಜವಾಗ್ಲೂ ರೆಸಿಪಿ ಚೆನ್ನಾಗಿ ಬಂದಿತ್ತು. ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ನೋಡಿ ಇಲ್ಲಿ ಹುಣಸೆಹಣ್ಣು ರಸನ ಹಾಕ್ಕೊತಿದ್ದೀನಿ. ಹುಣಸೆಹಣ್ಣು ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದು ಸ್ವಲ್ಪ ಮಿಕ್ಸ್ ಆದ ನಂತರ ನಾನು ನೋಡಿ ಇಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕೋದಕ್ಕೂ ಮುಂಚೆನೇ ಏನು ಮಾಡಿ ಅಂದರೆ, ನಾವು ಈಗ ಜಜ್ಜಿಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಬೇಕು. ಜಜ್ಜಿಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಂಡು ಅದಾದ ನಂತರ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ಇಲ್ಲಾಂದರೆ ಫಸ್ಟೇ ಬೇಕಾದರೂ ಹಾಕ್ಕೊಬೋದು. ನೋಡಿ ಇಲ್ಲಿ ನಾನೀಗ ಪೌಡ್ರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಬೋದು. ಈ ಥರ ಪುಡಿ ಇದ್ದರೆ ನಮಗೆ ಕರೆಂಟ್ ಇಲ್ಲ ಅಂದರೂ ಬೇಕಾದರೆ ನಮಗೆ ಅರ್ಜೆಂಟಿಗೆ ಬೇಕು ಅಂದರೆ ಮಾಡ್ಕೊಬೋದು. ಒಂದು
2 ನಿಮಿಷದಲ್ಲೆಲ್ಲ ಮಾಡ್ಕೊಬೋದು ಅನಿಸುತ್ತೆ. ಇದನ್ನು ತುಂಬಾ ಬೇಗನೆ ಮಾಡ್ಕೊಬೋದು. ಇಷ್ಟೊಂದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾವ್ದು ಬೇಕಾದ್ರೂ ಬೇಗ ಟ್ರೈ ಮಾಡೋ ಅಂಥದ್ದೇ, ಜಲ್ದಿ ಟ್ರೈ ಮಾಡೋ ಥರ ರೆಸಿಪಿಗಳನ್ನೇ ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋದು. ಸೊ ನೋಡಿ, ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಡಿ. ಸೊ ನಾನು ಯಾವಾಗ ನಾನು ರೈಸ್ ಜೊತೆ ಮಿಕ್ಸ್ ಮಾಡ್ಕೊತೀನೋ ಆವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ರಾಗುತ್ತೆ ಅಂತೇಳಿ ನಾನು ಹಾಗೆಯೇ ಸ್ವಲ್ಪ ಡ್ರೈ ಆಗೇ ಮಾಡ್ಕೊಂಡಿದ್ದೀನಿ. ಸೊ ನಾನು ಇವಾಗಲೇ ಅನ್ನನ ಕಲಿಸ್ಕೊತಿಲ್ಲ, ಹಂಗಾಗಿ. ಸೊ ನೋಡಿ, ಇಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರು ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಇವತ್ತು ಬೆಳಗಿನ ರೋಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ಬಟ್ ಮಧ್ಯಾಹ್ನದೆಲ್ಲ ವ್ಲಾಗ್ನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನಾನು ಯಾವುದೇ ಥರ ಮಧ್ಯಾಹ್ನ ಅಡುಗೆಯನ್ನು ಮಾಡೋದಕ್ಕೆ ಹೋಗಲಿಲ್ಲ. ಸೊ ಹಂಗಾಗಿ ನಾನು ನಿಮ್ಮ ಜೊತೆ ಯಾವುದೇ ಥರ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ. ಸೊ ಇವಾಗ ನಾನು ಸಂಜೆ 6:30-7 ಗಂಟೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬರ್ತಾ ಹಸ್ಬೆಂಡ್ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು, ಸಿಟಿಗೆ ಹೋಗಿದ್ರು. ಸೊ ಇವಾಗ ಸ್ವಲ್ಪ ಕೆಲಸ ಇತ್ತು. ಅಯ್ಯಪ್ಪ ಸ್ವಾಮಿ ಮಾಲೆ ಎಲ್ಲ ಹಾಕ್ಸ್ಕೊಂಡಿದ್ರಲ್ವ ಫ್ರೆಂಡ್ಸ್ ಎಲ್ಲ, ಹಂಗಾಗಿ ತರಕಾರಿ ಎಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ರಂತೆ. ಹಂಗಾಗಿ ಮನೆಗೂ ಕೂಡ ತೊಗೊಂಡು ಬಂದಿದ್ದರು. ನೋಡಿ, ಇಲ್ಲಿ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಎಷ್ಟೊಂದು ತರಕಾರಿಗಳು ತೊಗೊಂಡು ಬಂದಿದ್ದಾರೆ. ತರಕಾರಿ ಇಲ್ಲ ಅಂದಾಗ ಒಂಥರ ಯೋಚನೆ ಆಗುತ್ತೆ ನನಗೆ ಅಡುಗೆ ಮಾಡೋದಕ್ಕೆ. ಇಷ್ಟೆಲ್ಲ ತರಕಾರಿ ಇದ್ದಾಗ ಇನ್ನೊಂದು ಥರ ಯೋಚನೆ ಆಗುತ್ತೆ, ಏನಂದರೆ ಯಾವ ಸಾಂಬಾರು ಮಾಡೋದು ಅನ್ನೋದೇ ನನಗೆ ಒಂದು ತಲೆಗೆ ಹುಳ ಬಿಟ್ಟಂಗೆ ಆಗಿಬಿಡುತ್ತೆ. ಸೊ ಅವರಿಗೆ ಇಷ್ಟ ಆಗೋ ಥರ ಒಂದು ಅವಿಯಲ್ ರೆಸಿಪಿನ ಮಾಡೋಣ. ಕೇರಳ ಸೈಡ್ ಆಗಿರ್ಬೋದು, ಹಾಗೆಯೇ ಮಂಗಳೂರು ಸೈಡ್ ಆಗಿರ್ಬೋದು. ಈ ರೆಸಿಪಿ ಮಂಗಳೂರಲ್ಲಿ ಅಷ್ಟು ಟ್ರೈ ಮಾಡಲ್ಲ ಅನಿಸುತ್ತೆ, ಬಟ್ ಕೇರಳದಲ್ಲಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಈ ರೆಸಿಪಿ. ಸೊ ಈ ರೆಸಿಪಿ ಬಿಸಿ ಬಿಸಿ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಪಲ್ಯ ರೀತಿ ಬೇಕಾದರೆ ಯೂಸ್ ಮಾಡ್ಕೊಬೋದು. ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋದು. ಒಂದು ಮಿಕ್ಸಿ ಜಾರ್ಗೆ ಒಂದು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಾಗೆಯೇ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊತಿದ್ದೀನಿ, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು. ಸೊ ಇದನ್ನು ನಯಸ್ಸಾಗಿ ರುಬ್ಕೊಳ್ಳೋಂಗಿಲ್ಲ, ತರಿಯಾಗಿ ರುಬ್ಕೊಬೇಕು. ನೋಡಿ, ಇಲ್ಲಿ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದವಾಗಿ. ಈ ರೆಸಿಪಿ ಬೇಕು ಅಂದರೆ ಡೀಟೇಲಾಗಿ ನಾನು ಒಂದು ವ್ಲಾಗ್ನ ಮಾಡಿ ಹಾಕಿದ್ದೀನಿ, ರೆಸಿಪಿ ಇದೆ. ಸೊ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ನಾನು ತರಕಾರಿ ಎಲ್ಲ ಹಾಕ್ಕೊತಿದ್ದೀನಿ. ತುಂಬ ತರಕಾರಿಗಳನ್ನ ಹಾಕ್ಕೊಂಡು ಈ ರೆಸಿಪಿನ ಮಾಡ್ಕೊಳ್ಳೋದು. ಸೊ ನಾನು ಇಲ್ಲಿ ಸ್ವಲ್ಪನೇ ಮಾಡ್ಕೊತಿದ್ದೀನಿ ಇಬ್ಬರಿಗೆ ಅಂತೇಳಿ. ನೋಡಿ, ಇಲ್ಲಿ ನಾನು ಮಸಾಲೆನ ಆ್ಯಡ್ ಮಾಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಹಾಗೆಯೇ ಒಂದು 2 ಟೊಮೊಟೊ ಕೂಡ ಹೆಚ್ಚು ಹಾಕ್ಕೊತಿದ್ದೀನಿ. ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ರುಬ್ಬೋದಕ್ಕೂ ಕೂಡ ಹಾಕಿದ್ನಲ್ವ, ಸೊ ಸಾಕು ಅಂತೇಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಜಾಸ್ತಿ ಇದನ್ನು ಸೌಟಲ್ಲಿ ಆಡ್ಸೋಕ್ಕೆ ಹೋಗಬಾರ್ದು, ಯಾಕಂದರೆ ಕಲಸೋಗ್ಬಿಡುತ್ತೆ. ಸೊ ಹಂಗಾಗಿ ನಾವು ಜಾಸ್ತಿ ಇದನ್ನು ಅಲ್ಲಾಡಿಸ್ಬಾರ್ದು, ಹಾಗೆಯೇ ಇಟ್ಬಿಡಬೇಕು. ನಾನಿಲ್ಲಿ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಅಷ್ಟರೊಳಗಡೆ ಬೆಳಿಗ್ಗೆ ಪಲಾವ್ಗೆ ಅಂತೇಳಿ ನಾನು ಎಲ್ಲ ತರಕಾರಿನೂ ಹೆಚ್ಚಿಟ್ಕೊಳ್ಳೋಣ ಅಂತೇಳಿ. ಹಾಗೆಯೇ ತುಂಬ ಕಾಳುಗಳಿದ್ದು, ತರಕಾರಿ ತೊಗೊಂಡು ಬಂದಿದ್ರಲ್ವ, ಅದರಲ್ಲಿ ಕಾಳುಗಳನ್ನ ತುಂಬ ಕೊಟ್ಟಿದ್ರು. ಹಾಗೆಯೇ ಸ್ವಲ್ಪ ಊರಿಂದ ಕೂಡ ಕಾಳೆಲ್ಲ ತೊಗೊಂಡು ಬಂದಿದ್ನಲ್ವ, ಅದನ್ನೆಲ್ಲ ಸುಲಿದಿಟ್ಕೊತಿದ್ದೀನಿ. ಅಷ್ಟರಲ್ಲಿ ತರಕಾರಿ ಕೂಡ ಬೆಂದು ಇವಾಗ ನೋಡ್ಬೋದು ಸಾಂಬಾರು ಕೂಡ ರೆಡಿಯಾಗಿದೆ. ಸೊ ಲಾಸ್ಟಲ್ಲಿ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಬರೀ ಸಾಸಿವೆ ಅಷ್ಟೇ ಹಾಕ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ಕೊಬೇಕಿತ್ತು. ಸೊ ಬರೀ ಸಾಸಿವೆ ಅಷ್ಟೇ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಫಸ್ಟೇ ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಬೆಂದು ಚೆನ್ನಾಗಿ ಇಟ್ಕೊಂಡಿದೆ ತರಕಾರಿಗೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಾನು ತರಕಾರಿ ಕೂಡ ಅಷ್ಟರಲ್ಲಿ ತೆಗ್ದು ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಇಟ್ಕೊಂಡ್ಬಿಟ್ಟೆ, ಬೆಳಗ್ಗೆ ಪಲಾವ್ ಮಾಡೋಕ್ಕೆ ಅಂತೇಳಿ. ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇದು ರೈಸ್ ಜೊತೆ ಆಗಿರ್ಬೋದು, ಹಾಗೆಯೇ ಪಲ್ಯ ರೀತಿ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ರೆಸಿಪಿ, ನಿಮಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ. ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಈ ರೆಸಿಪಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಈ ಥರ ಒಳ್ಳೆ ವಿಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋನ ಇಷ್ಟವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆಯೇ ಥ್ಯಾಂಕ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.